ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಪರೀಕ್ಷೆ ಮಾಡೋದಕ್ಕೆ ಈ ರೂಪದಲ್ಲಿ ಬಂದಿದ್ದ. ಪರೀಕ್ಷೆ ಸಾರ್ವತ್ರಿಕ, ಫಲಿತಾಂಶ ವೈಯಕ್ತಿಕ. ಅದರಿಂದ ಯಾರೂ ಹೊರತಾಗಿಲ್ಲ. ಗೆದ್ದವರಿಗೆ ಹೊಸ ಬೆಳಕೆ, ಆದರೆ ಸೋತವರಿಗೆ ಹಳೆ ಪಾಠದ ಮರುಬಳಕೆ. ಇಷ್ಟೇ ಜೀವನ. ಆದ್ರೆ ನೀನ್ ಯಾಕೆ ಭಗವಂತ ಆ ವೇಷದಲ್ಲಿ ಬಂದು ನನ್ನ ಹತ್ರ ಸಹಾಯ ಕೇಳಿದೆ? ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನೆಗೆ ಊಟಕ್ಕೆ ಬರೋ ಹಾಗೆ ಯಾಕೆ ಮಾಡಿದೆ? ನಮ್ಮಪ್ಪನ ನೀನೇ ತೊಂದರೆ ಸಿಕ್ಕಾಕ್ಸಿ ನೀನೇ ಕಾಪಾಡ್ದಿಯಲ್ಲ, ಯಾಕೆ ಯಾಕೆ ಹೇಳು ಭಗವಂತ. ಕಲಿಗಾಲದಲ್ಲಿ ಸಹಾಯ ಮಾಡೋದು ಒಂದು ಪ್ರತಿಷ್ಠೆಯ ಕೆಲಸ ಆಗಿದೆ ಶಿವಪ್ರಸಾದ್. ಸಹಾಯ ಮಾಡೋದಕ್ಕೆ ಒಳ್ಳೆ ಮನಸ್ಸು ಬೇಕು ಅನ್ನೋ ಒಂದು ಕಾಲ ಇತ್ತು. ಆದ್ರೆ ಈಗ ಸಹಾಯ ಮಾಡೋದಕ್ಕೆ ಒಂದು ಒಳ್ಳೆ ಕ್ಯಾಮೆರಾ ಇದ್ರೆ ಸಾಕು. ಸಹಾಯ ಬಲು ಸುಲಭ. ನಿಜ ಭಗವಂತ. ಸ್ಟೇಟಸ್ ಇದೆ ಅಂತ ಸಹಾಯ ಮಾಡೋರು ಒಂದ್ ಕಡೆ ಆದ್ರೆ, ಸ್ಟೇಟಸ್ಗೆ ಹಾಕಬೇಕು ಅಂತ ಸಹಾಯ ಮಾಡೋರು ಇನ್ನೊಂದು ಕಡೆ. ಸಹಾಯನ ಪ್ರತಿಷ್ಠೆ ಅಂತ ಅನ್ಕೊಂಡಿರೋರು ಒಂದ್ ಕಡೆ ಆದ್ರೆ, ಸಹಾಯನ ತಲೆ ಪ್ರತಿಷ್ಠೆ ಮಾಡೋರು ಇನ್ನೊಂದು ಕಡೆ. ಆದ್ರೆ ನಾನು ಸಹಾಯ ಮಾಡೋದಕ್ಕೆ ಒಂದು ಕಾರಣ ಇತ್ತು ಭಗವಂತ. ನಾಳೆ ದಿವಸ ನಾನೇ ಆ ಪರಿಸ್ಥಿತಿಲಿದ್ದು ನನ್ನನ್ನು ಯಾರೋ ಜನ ನಂಬದೇ ಇದ್ದಾಗ ಯಾರೋ ನಂತರನೇ ಒಬ್ಬ ವ್ಯಕ್ತಿ ಬಂದು ನನಗೆ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಅದಕ್ಕೆ ಇರೋ ಹಣನ ಕೊಟ್ಬಿಟ್ಟೆ. ಪರೀಕ್ಷೆಗೆ ಉತ್ತರ ಇಲ್ಲೇ ಇದೆ ಶಿವಪ್ರಸಾದ್. ನಿನ್ ಸುತ್ತ ಇರೋ ಜನ ಬೇಡ ಬೇಡ ಅಂದ್ರು ಸಹಾಯ ಮಾಡೋಕೆ ನಿನ್ ಮನಸ್ಸು ಮಿಡಿ. ನಿನ್ ಜಾಗದಲ್ಲಿ ಒಬ್ಬ ಹಣವಂತ ಸಹಾಯ ಮಾಡೋದಕ್ಕೂ ನೀನ್ ಸಹಾಯ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಿನ್ನ ತಿಂಗಳ ಖರ್ಚಿನ ಕೊನೆಯ ಹಣ. ಆದ್ರೂ ನೀನ್ ಸಹಾಯ ಮಾಡಿದೆ. ಇದೇ ಪರೀಕ್ಷೆಯ ಫಲಿತಾಂಶ. ನನ್ನ ಸ್ನೇಹಿತ ಉತ್ತಮ ಮಾತ್ರ ಅಲ್ಲ, ಉತ್ತಮರಲ್ಲಿ ಸರ್ವೋತ್ತಮ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸಹಾಯ ಅಂದ್ರೆ ಕೇವಲ ಧನ ಸಹಾಯ ಮಾತ್ರ ಅಲ್ಲ ಶಿವಪ್ರಸಾದ್. ಸೋತ ಮನಸ್ಸಿಗೆ ಸಾಂತ್ವನ ಹೇಳೋದು, ಹರಿಯುವ ಕಣ್ಣೀರನ್ನು ಒರೆಸೋದು, ನಾನಿದ್ದೇನೆ ಎಂಬ ಆತ್ಮವಿಶ್ವಾಸವನ್ನು ತುಂಬೋದು, ಕಷ್ಟದಲ್ಲಿ ಒಟ್ಟಿಗೆ ಹೆಜ್ಜೆಯನ್ನು ಹಾಕೋದು, ಇವೆಲ್ಲವೂ ಸಹಾಯ. ಇಲ್ಲಿ ಯಾರ ಸಹಾಯವೂ ಇಲ್ಲದೆ ಸ್ವಾಭಿಮಾನದಿಂದ ಬದುಕ್ತಾ ಇರೋದು ಪ್ರಕೃತಿ ಮಾತ್ರ. ಸೂರ್ಯ ಹೇಗೆ ಮಕರ ಸಂಕ್ರಮಣದ ದಿನ ತನ್ನ ಪಥವನ್ನು ಬದಲಿಸಿ ಹೊಸ ದಾರಿಯನ್ನು ಹಿಡಿಯುತ್ತಾನೋ, ಹಾಗೆಯೇ ನೀವು ನಿಮ್ಮ ಅಂತರಾತ್ಮದಲ್ಲಿ ಪ್ರಶ್ನೆಯನ್ನು ಕೇಳಿಕೊಂಡು ಹೊಸ ದಾರಿಯನ್ನು ಕಂಡುಕೊಳ್ಳಿ. ಒಬ್ಬರು ಇನ್ನೊಬ್ಬರಿಗೆ ಆಗಬೇಕು, ಗುರು ಹಿರಿಯರಿಗೆ ತಲೆಬಾಗಬೇಕು. ಜೀವನ ಒಳ್ಳೆಯ ದಾರಿಯಲ್ಲಿ ಸಾಗಬೇಕು. ಪಟ್ಟ ಕಷ್ಟದಿಂದ ಪಾಠ ಕಲಿತು ಮಾಗಬೇಕು. ಕೆಟ್ಟ ಆಲೋಚನೆಗಳನ್ನು ಬಿಡಬೇಕು. ಒಟ್ಟಿನಲ್ಲಿ ಉತ್ತಮ ನಾಗರಿಕರಾಗಬೇಕು. ಇದೇ ಕ್ರಾಂತಿ, ಮಹಾ ಸಂಕ್ರಾಂತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.